ಸ್ನೇಹಿತರೆ ನಮಸ್ತೆ. ಜೇನುಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಹಾಗೇಳಿ. ಕನ್ನಡ ಸಾಹಿತ್ಯ ಪರಿಷತ್ನ ರಗಳೆಗಳು ಇನ್ನೂ ಮುಗಿದಿಲ್ಲ. ಎಂತೆಂತಹ ಮಹಾಮಹಿಮರು ಕನ್ನಡಿಗರ ಅಸ್ಮಿತೆಗಾಗಿ ಕನಸು ಕಂಡು ಕಟ್ಟಿದ ಸಂಸ್ಥೆ ಈಗ ಏನಾಗೋಯ್ತು? ಏನಿದು ಸದ್ಯದ ಅವಾಂತರಗಳು? ಯಾಕೆ ಇಷ್ಟೊಂದು ಸುದ್ದಿಯಲ್ಲಿದೆ? ಕಂಪ್ಲೀಟ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಜೇನುಗೇರಿ ಯೂಟ್ಯೂಬ್ ಚಾನಲ್ ನೀವಿಂದ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೇ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅವರ ಆರ್ಥಿಕ ದುರುಪಯೋಗ ಮತ್ತು ಅಧಿಕಾರ ದುರುಪಯೋಗದ ಆರೋಪಗಳ ತನಿಖೆಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 6 ಸದಸ್ಯರ ಸಮಿತಿಯನ್ನ ರಚಿಸಿದೆ. ಜಾಹೀರಾತು ಸಮಿತಿಯ ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಜಂಟಿ ನಿರ್ದೇಶಕರು ಮತ್ತು ಉಳಿದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಿದ್ದಾರೆ ಈ ತನಿಖೆಯ ಬಳಗದಲ್ಲಿ. ಸಮಿತಿಯು 30 ದಿನಗಳಲ್ಲಿ ತನ್ನ ವರದಿಯನ್ನ ಸಲ್ಲಿಸುವಂತೆ ಕೇಳಲಾಗಿದೆ. 2021ರಲ್ಲಿ 5 ವರ್ಷಗಳ ಅವಧಿಗೆ ಆಯ್ಕೆಯಾದ ಜೋಶಿ ಸಹಕಾರ ಇಲಾಖೆಯಿಂದ ಪ್ರತ್ಯೇಕ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಸದ್ಯಕ್ಕೆ. ಇದು ಸದ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಿತಿ. ಕನ್ನಡ ಸಾಹಿತ್ಯ ಪರಿಷತ್ತು ಅಂದ್ರೆ ಎಂತೆಂತಹ ಗೌರವ ಇದ್ದಂತಹ ಜಾಗ, ಇದೆಂತಹ ಸ್ಥಿತಿಗೆ ತಂದ್ಬಿಟ್ರಿ ಮಹೇಶ್ ಜೋಶಿ ಅವರೇ. ಮಹೇಶ್ ಜೋಶಿ ಮೇಲೆ ಇರುವ ಆರೋಪಗಳು ಏನೇನು ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ತಾನೇ ಎಲ್ಲ, ತನ್ನಿಂದಲೇ ಎಲ್ಲ, ನಾನು ಹೇಳಿದ್ದೇ ಅಂತಿಮ ಎಂಬ ಸರ್ವಾಧಿಕಾರಿ ಧೋರಣೆ. ಇದಕ್ಕೆ ಪುರಾವೆ ಸಾವಿರಾರು ಸಂಖ್ಯೆಯಲ್ಲಿದೆ. ತಮ್ಮ ವಿರುದ್ಧ ಮಾತನಾಡಿದ, ಅಭಿಪ್ರಾಯ ವ್ಯಕ್ತಪಡಿಸಿದ ಹಲವರಿಗೆ ನೋಟಿಸ್ ನೀಡುವ ಕೆಲಸವನ್ನ ಈ ಜೋಶಿ ಮಾಡಿದ್ದಾರೆ. ಇದುವರೆಗೂ ಭಿನ್ನಾಭಿಪ್ರಾಯ ಇದ್ದವರನ್ನ ಕರೆದು ಮಾತನಾಡುವ ಸೌಜನ್ಯ ಹೊಂದಿದ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರುಗಳಲ್ಲಿ ನೋಟಿಸ್ ಕಳಿಸುವ ಅಧಿಕಾರಿಶಾಹಿ ವರ್ತನೆಯ ಈ ಜೋಶಿಯಲ್ಲಿ ಪರಸ್ಪರ ಮಾತುಕತೆ ಮತ್ತು ಸಹನೆಯಿಂದ ನಿಭಾಯಿಸಬೇಕಾದ ಸ್ಥಾನ ಕನ್ನಡ ಸಾಹಿತ್ಯ ಪರಿಷತ್ತಿನದ್ದು. ಆದರೆ ಮಾತುಕತೆ, ಭಿನ್ನಾಭಿಪ್ರಾಯ ಕೇಳುವ ಸರ್ವಾಧಿಕಾರಿ ಮನಸ್ಥಿತಿಯ ಮಹೇಶ್ ಜೋಶಿ ವಿರುದ್ಧ ಇರುವ ಬಹಳ ದೊಡ್ಡ ಆರೋಪ ಅಂತಂದ್ರೆ ಇದೆ. ಇದರ ಮೂಲದಿಂದಲೇ ಮಿಕ್ಕಂತ ಆರೋಪಗಳು ತೊಡಕಾಕೊಂಡಿದ್ದಾವೆ. ಮಹೇಶ್ ಜೋಶಿ ಬೈಲಾ ತಿದ್ದುಪಡಿ ಸಂಗತಿಗಳ ಕತೆ ಮತ್ತೊಂದು ರೀತಿ ಭಿನ್ನವಾಗಿದೆ. ಇದುವರೆಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾಗಿ ತಿದ್ದುಪಡಿ ಆಗಿದೆ. ಅದರಿಂದ ಸಾಹಿತ್ಯದ ಪರಿಷತ್ತಿಗೆ ಒಳ್ಳೆಯದು ಕೂಡ ಆಗಿದೆ. ಆದರೆ ಈ ಮಹೇಶ್ ಜೋಶಿ ಹಾಗೂ ಈ ಹಿಂದೆ ಇದ್ದ ಮನು ಬಳಿಗಾರ್ ಈ ಇಬ್ಬರ ಅವಧಿಯಲ್ಲಿ ನಡೆದ ತಿದ್ದುಪಡಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಆಶಯಗಳನ್ನೇ ಹೊಸಕ್ಕೆ ಹಾಕುವ ರೀತಿಯಲ್ಲಿ ತಿದ್ದುಪಡಿಗಳು ಆಗಿದ್ದಾವೆ. ಉದಾಹರಣೆ ನೋಡೋದಾದ್ರೆ, ಮಹೇಶ್ ಜೋಶಿ ಅವರು ಜಿಲ್ಲಾ ಅಧ್ಯಕ್ಷರನ್ನು ವಜಾ ಮಾಡುವ ಅಧಿಕಾರವನ್ನ ಬೆಂಗಳೂರು ಮೂಲ ಕೇಂದ್ರದಲ್ಲಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ನೀಡಬೇಕು ಅನ್ನೋದು. ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರುಗಳು ವಜಾ ಮಾಡಲು ಇವರು 100 ಕಾರಣಗಳನ್ನು ಕೊಡಬಹುದು. ಮೀಟಿಂಗಿಗೆ ಬರಲ್ಲ, ಕೆಲಸ ಮಾಡಲ್ಲ ಮುಂತಾಗಿ. ಅದೇನೇ ಆಗಿರಲಿ, ಅವರು ಕೂಡ ಆಯಾ ಜಿಲ್ಲೆಯ ಜನರಿಂದ, ಆಯಾ ಗಡಿಭಾಗದ ಜನರಿಂದ ಆಯ್ಕೆಯಾಗಿ ಬಂದವರು. ಅವರನ್ನ ತಾನು ಹೇಳಿದಂತೆ ಕೇಳದೆ ಹೋದರೆ ವಜಾ ಮಾಡಬೇಕು ಅನ್ನೋದು, ತಿದ್ದುಪಡಿ ಮಾಡೋದು ಎಷ್ಟು ಸರಿ? ಹೀಗೆ ವಜಾ ಮಾಡುವ ಹಕ್ಕನ್ನು ಪ್ರಜಾಪ್ರಭುತ್ವ ಇರುವ ಈ ದೇಶದಲ್ಲಿ ಎಲ್ಲಿದೆ ಹೇಳಿ ಸ್ವಾಮಿ? ನಿಮಗೂ ಹಾಗೂ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಲೋಕದ ಪ್ರತಿಭೆಗಳಿಗೂ ಆಗ್ಬರೋದಿಲ್ಲ. ಅದಕ್ಕೆ ಕಾರಣ ನೀವು ಅಂದ್ಕೊಂಡಿರುವ ಸಾಹಿತ್ಯ ಹಾಗೂ ಸಂಸ್ಕೃತಿಗೂ ಈ ನೆಲದ ಸಾಹಿತ್ಯ ಹಾಗೂ ಸಂಸ್ಕೃತಿಗೂ ಇರುವ ಅಜ ಗಜ ಅಂತಾರಲ್ಲ, ಆ ರೀತಿಯ ವ್ಯತ್ಯಾಸ. ಹಾಗಾಗಿ ಸಾಹಿತ್ಯ ಪರಿಷತ್ನ ಕೇಂದ್ರದ ಅಧ್ಯಕ್ಷರಾಗಿ ಪ್ರಗತಿಪರ, ಚಿಂತಕರು ಎಂಬ ಪದಗಳನ್ನ ಅತ್ಯಂತ ಹೀನಾಯ ಅನ್ನುವಂತೆ ಬಳಸ್ತಾ ಇದ್ದೀರಾ. ಅಂದ್ರೆ ನಿಮ್ಮ ಮೂಲ ಹಾಗೂ ಮೂಲದಲ್ಲಿ ನೀವು ಏನು ಅನ್ನೋದನ್ನ ಈ ಮೂಲಕ ತೋರಿಸ್ತಾ ಇದ್ದೀರಾ. ನಿಮಗೆ ಸಮಸ್ಯೆ ಇರೋದು ಈ ನಾಡಿನ ಉದಾರತೆಯ ಚಿಂತನೆಗಳಿಂದ, ಈ ನಾಡಿನ ಪ್ರಗತಿಪರ ಜನಪರ ಆಲೋಚನೆಗಳಿಂದ. ಹಾಗಾಗಿ ನೀವು ನಿರಂತರವಾಗಿ ಪ್ರಗತಿಪರರನ್ನು ಕಂಡ್ರೆ ದೂರ ಇಡೋದು ಮಾತ್ರ ಅಲ್ಲ, ಅವರನ್ನ ಅನುಮಾನಿಸ್ತಲೇ ಬರ್ತಾ ಇದ್ದೀರಾ, ಅವಮಾನಿಸ್ತಲೂ ಇದ್ದೀರಾ. ಇದು ಸಾಹಿತ್ಯ ಪರಿಷತ್ತಿಗೆ ಶೋಭೆ ತರುವ ವಿಚಾರನ ಜೋಶಿ ಅವರೇ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಅಧ್ವಾನಗಳನ್ನ ನೋಡೇ ಇದ್ದೀವಿ. ಅದರಲ್ಲೂ ಮಂಡ್ಯ ಸಾಹಿತ್ಯ ಸಮ್ಮೇಳನದ ವಿಚಾರಗಳಲ್ಲಂತೂ ಅದು ವಿಪರೀತಕ್ಕೆ ಹೋಯಿತು. ಅದರ ಬಗ್ಗೆ ಜೇನುಗೇರಿ ಯೂಟ್ಯೂಬ್ ಚಾನಲ್ ಈ ಹಿಂದೆ ಒಂದು ತನಿಖಾ ವರದಿ ಕೂಡ ಮಾಡಿತ್ತು. ಈಗ ಒಂದೊಂದೇ ಫೈಲ್ ಅನ್ನು ಹಿಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಲೆಕ್ಕ ಕೊಟ್ಟು ಹೇಗೆ ಮುಕ್ತರಾಗ್ತಿರೋ ಆ ದೇವರೇ ಬಲ್ಲ. ಸಾಹಿತ್ಯ ಪರಿಷತ್ತಿಗೆ ಕನ್ನಡ ನಾಡು ನುಡಿ ಎಂಬ ಕಾರಣಕ್ಕೆ ದೇಶ ವಿದೇಶಗಳಿಂದ ದುಡ್ಡು ಹರಿದು ಬರುತ್ತೆ. ಒಂದು ಜಿಲ್ಲೆಯ ಸಮಾವೇಶಕ್ಕೆ ನಾವು ಅಂದುಕೊಂಡದಕ್ಕಿಂತ ಹೆಚ್ಚು ಹಣ ಬರುತ್ತೆ ಅಂದ ಮೇಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಕೇಳಬೇಕಾ? ಹಾಗಂತ ಅವಕ್ಕೆಲ್ಲ ಲೆಕ್ಕ ಬೇಡವಾ? ಲೆಕ್ಕ ಕೇಳಿದ್ರೆ ಪ್ರಗತಿಪರ, ಚಿಂತಕ ಅಂತ ಅವಮಾನ ಮಾಡ್ತಿರಲ್ಲ ಜೋಶಿ ಅವರೇ. ಏನ್ ಹೇಳೋಣ ನಿಮ್ಮ ಈ ದುರಹಂಕಾರಕ್ಕೆ? ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 2000ಕ್ಕೂ ಹೆಚ್ಚು ದತ್ತಿ ಪ್ರಶಸ್ತಿಗಳಿದಾವೆ. ಅವುಗಳಲ್ಲಿ ಸರಿಯಾದವರಿಗೆ ಕೊಟ್ಟಿದ್ದೀವಿ ಅನ್ನುವ 100 ಮಂದಿಯ ಹೆಸರನ್ನು ಹೇಳಿ, ಅಥವಾ 100 ಕೃತಿಗಳ ಹೆಸರನ್ನು ಹೇಳಿ ನೋಡೋಣಂತೆ. ಎಲ್ಲವೂ ತಮ್ಮ ಮಾತನ್ನು ಕೇಳ್ತಾರಲ್ಲ, ತಮ್ಮ ದೌರ್ಜನ್ಯಕ್ಕೆ ಹೌದು ಸ್ವಾಮಿ ಅಂತಾರಲ್ಲ, ಆ ವಲಯಕ್ಕೆ ನೀವು ಸಾವಿರ ದತ್ತಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ. ನೆನಪಿರಲಿ ಜೋಶಿ ಅವರೇ, ನಿಮಗೆ ಕನ್ನಡ ಸಾಹಿತ್ಯ ಪರಿಷತ್ನಿಂದ ದತ್ತಿಯ ಪ್ರಶಸ್ತಿಯ ಘನತೆ, ಗೌರವ ಗೊತ್ತಿದೆಯೋ ಇಲ್ವೋ, ಆದರೆ ಈ ನಾಡಿನ ಜನಕ್ಕೆ ಅದರ ಮೌಲ್ಯ ಗೊತ್ತಿದೆ. ಅದನ್ನು ಹೀಗೆ ಅಗೌರವ ಮಾಡಬೇಕು. ಕನ್ನಡಿಗರೇ ಖುದ್ದು ಬಂದು ನಮ್ಮ ಮನೆಯವರ ಹೆಸರಿನಲ್ಲಿ, ನಮ್ಮ ಕನ್ನಡದ ಹೆಸರಿನಲ್ಲಿ ಇರಲಿ ಅಂತ ಸಾಹಿತ್ಯ ಪರಿಷತ್ತಿಗೆ ತಂದು ಇಟ್ಟಿರುವ ದತ್ತಿ ಹಣ ಸ್ವಾಮಿ ಅದು. ಅದಕ್ಕೆ ಅದರದ್ದೇ ಆದ ತೂಕ ಇದೆ. ಇನ್ನು ನಿಮ್ಮ ತಿದ್ದುಪಡಿಯಲ್ಲಿ ಇರುವ ಮತ್ತೊಂದು ಅಂಶ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡೋದು. ಈಗಾಗಲೇ ಜಿಲ್ಲಾ ಮಟ್ಟದಿಂದ ಆಯ್ಕೆಯಾಗಿ ಬಂದವರು ಇದ್ದೇ ಇದ್ದಾರೆ. ಅಂದ್ರೆ 31 ಜಿಲ್ಲೆಗಳಿಂದ 31 ಜನ ಜಿಲ್ಲಾಧ್ಯಕ್ಷರು ಹಾಗೂ 6 ಗಡಿಭಾಗದ ಸದಸ್ಯರುಗಳು, ಅಧ್ಯಕ್ಷರುಗಳು ಸೇರಿದ್ರೆ 37 ಸಂಖ್ಯೆ. ಇದು ಸರಿಯಾದ್ದು. ಆದರೆ ನೀವು ಈ 37 ಅಥವಾ 40 ಅಂತಲೇ ಅನ್ಕೊಳ್ಳಿ. ಈ 40 ಸಂಖ್ಯೆಯನ್ನ ಮಾಡಿದ್ರೆ ಅದು ಸರಿ ಅಂತ ಅನ್ಬೋದು. ಆದರೆ ನೀವು 40-50 ಸಂಖ್ಯೆಯ ಹೆಚ್ಚು ಸಂಖ್ಯೆಯಲ್ಲಿ ನೀವು ಕಾರ್ಯಕಾರಿ ಸಮಿತಿಯ
ಸದಸ್ಯರನ್ನಾಗಿ ನೇಮಕ ಮಾಡ್ಕೊಂತ ಇದ್ದೀರಾ. ಇದರಿಂದ ಏನಾಗುತ್ತೆ, ನಿರ್ಣಯ ತೆಗೆದುಕೊಳ್ಳುವಾಗ, ವೋಟ್ ಮಾಡಿ ನಿರ್ಣಯ ಪಾಸ್ ಮಾಡುವಾಗ ಎಲ್ಲ ಅಧಿಕಾರ ನಿಮ್ಮ ಕೈಯಲ್ಲೇ ಉಳಿಯುತ್ತೆ. ಅದು ಹೇಗೆ ಅಂತಂದ್ರೆ, ಜನರಿಂದ ಆಯ್ಕೆಯಾದವರಿಗಿಂತ ಹೆಚ್ಚು ನೀವೇ ಆಯ್ಕೆ ಮಾಡಿದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳ ಸಂಖ್ಯೆನೇ ಜಾಸ್ತಿ. ಹಾಗಾಗಿ ಸಹಜವಾಗಿಯೇ ನಿಮ್ಮದೇ ನಿರ್ಣಯ ಫೈನಲ್. ಇಂತಹ ಅಡ್ಡದಾರಿಯ ಕೆಲಸ ಯಾಕಾಗಿ ಜೋಶಿ ಅವರೇ? ಇನ್ನು ಈ ರಾಜ್ಯದಲ್ಲಿ ಆಯಾ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋದ ಜಿಲ್ಲಾಧ್ಯಕ್ಷರುಗಳಿದ್ದಾರೆ. ಅವರ ಕತೆ ಜೋಶಿ ಅವರ ಕತೆಗಿಂತ ಏನು ಭಿನ್ನವಾದಿಲ್ಲ. ಶಿವಮೊಗ್ಗದ ಮಂಜುನಾಥ್, ಬೆಂಗಳೂರಿನ ಪ್ರಕಾಶ್ ಗೌಡ ಅಂತವ್ರನ್ನ ಬಿಟ್ರೆ ಜೋಶಿಯ ಮುಂದೆ ನೀನು ಮಾಡ್ತಿರೋದು ತಪ್ಪು ಕಡೆಯ ಅಂತ ಹೇಳುವ ಒಂದೇ ಒಂದು ದನಿ ಕೂಡ ಇಲ್ಲ. ನಿಜಕ್ಕೂ ಜೋಶಿಯದ್ದು ಸರ್ವಾಧಿಕಾರಿಯಾಗೂ ತಪ್ಪು ನೋಡಿ ಅಂತ ಗೊತ್ತಿದ್ದು ಕೂಡ ಜಿ ಹುಜೂರ್ ಅಂತ ಸೊಂಟ ಬಗ್ಗಿಸುವ ಮಂದಿ ಕಡೆಗೆ ಏನ್ ಮಾಡ್ತಾರೆ ಹೇಳಿ, ಮುಖಾಮೂತಿ ನೋಡಿದ್ರೆ ಜೋಶಿ ಹೇಳಿದ್ದನ್ನ ತಾವೇ ಹೇಳಿದೀವಿ ಎಂಬ ಮಟ್ಟಕ್ಕೆ ಎದೆ ಬುಸ್ಕೊಂಡು ಬರ್ತಾರೆ. ಇಂತಹ ಪುರುಷಾರ್ಥಕ್ಕ ನಿಮ್ಮನ್ನ ನಿಮ್ಮ ಜಿಲ್ಲೆಯ ಸ್ವಾಭಿಮಾನಿ ಜನಗಳು ಆಯ್ಕೆ ಮಾಡಿ ಕಳಿಸಿದ್ದು. ಈಗ ಮಹೇಶ್ ಜೋಶಿ ವಿರುದ್ಧ ಅಂತ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಕ್ರಮ ನಡೆದಿದೆ ಅನ್ನಲಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಖುದ್ದು ಸರ್ಕಾರನೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಹಾಗೂ ಸಹಕಾರ ಇಲಾಖೆ ಅಧಿಕಾರಿಗಳ 6 ಜನಗಳ ತಂಡವನ್ನು ರಚನೆ ಮಾಡಿ ತನಿಖೆ ರಿಪೋರ್ಟ್ ಅನ್ನು 1 ತಿಂಗಳೊತ್ತಿಗೆ ಕೊಡಿ ಅಂತ ಹೇಳಿದೆ. ಎಲ್ಲಿದ್ದ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಎಲ್ಲಿಗೆ ತಂದ್ಬಿಟ್ರಿ ಜೋಶಿ ಅವರೇ? ನಿಮ್ಮ ಬಳಿ ನೋಟಿಸ್ ಕಳಿಸೋಕೆ ಲಾಯರ್ಗಳಿದ್ದಾರೆ, ಲೆಕ್ಕಪತ್ರ ಮಾಡೋಕೆ ಆರ್ಥಿಕ ತಜ್ಞರುಗಳು ಬೇರೆ ಇದ್ದಾರೆ. ಯಾಕಂತಂದ್ರೆ ನೀವು ದೂರದರ್ಶನ ಎಂಬ ನಮ್ಮ ಹೆಮ್ಮೆಯ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಶಬ್ಬಾಸ್ಗಿರಿ ಪಡೆದವರಲ್ವೇ, ಅಪರಾಧಿ ಎನ್ನುವ ಕಿರೀಟ ತೊಟ್ಟವರಲ್ವೇ. ಹಾಗಾಗಿ ನಿಮಗೆ ಏನನ್ನು ಹೇಗೆ ಮಾಡಬೇಕು, ಯಾವ ಅಡ್ಡದಾರಿ ಹಿಡಿಬೇಕು ಅನ್ನೋದು ಗೊತ್ತೇ ಇದೆ. ಆದರೆ ಈ ಬಾರಿ ನಿಮ್ಮ ಅಂದಾಜನ್ನು ಮೀರಿ ತನಿಖೆ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ನಿಮ್ಮದೇ ನಡತೆ, ನಿಮ್ಮದೇ ಅಹಂಕಾರ ನಿಮ್ಮನ್ನ ಎಲ್ಲಿಗೆ ತಗೊಂಡೋಗಿ ಎಲ್ಲಿ ನಿಲ್ಲಿಸುತ್ತೋ ಕಾದು ನೋಡಬೇಕು. ಧನ್ಯವಾದಗಳು.